ಎಲ್ರಿಗೂ ನಮಸ್ಕಾರ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಆನೇಕಲ್ ತಾಲೂಕು ಪಂಚಾಯಿತಿ, ಕರ್ಪೂರು ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಇವತ್ತು ಬೆಸ್ಮನಹಳ್ಳಿ ಗ್ರಾಮದಲ್ಲಿ ಈ ಚೌಡೇಶ್ವರಿ ದೇವಸ್ಥಾನದ ಮುಂಭಾಗ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಗೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ನಮಸ್ಕಾರ ಮಾಡಿ, ಮೊದಲನೇದಾಗಿ ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೀತಾ ಇದೆ. ಪ್ರಾರ್ಥನೆಯನ್ನು ಶ್ರೀಮತಿ ಪ್ರತಿಮಾ ಮತ್ತು ಮಂಗಳಮ್ಮ ಅವರು ನೆರವೇರಿಸಿಕೊಡ್ತಾರೆ. ಶರಣಯ್ಯ ಶರಣು ಬೆನಕ ನೀನಯ್ಯ ಬಾಳೆಲ್ಲ ಬೆಳಗುವ ಬೆಳಗ, ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರ್ಮುಖ. 43,83,961 ರೂಪಾಯಿ ಅನುದಾನ, 8,16,000 ಬ್ಯಾಂಕ್ ಬಡ್ಡಿ 20,226. ನಗದುಕೃತವಾಗದ ಚೆಕ್ಗಳು ಹಿಂಪಡೆದ ಮೊತ್ತ 52,585. BSK ಮತ್ತು ಸೆಸ್ ಖಾತೆಯಿಂದ ವರ್ಗಾವಣೆ ಮಾಡಿಕೊಂಡಿರುವ ಮೊತ್ತ 91,61,265. ನಮಸ್ಕಾರ. ಏನಿ ಕರ್ಪೂರ್ ಗ್ರಾಮ ಪಂಚಾಯಿತಿ ಈ 2025-26ನೇ ಸಾಲಿನ ವಾರ್ಷಿಕ ಸಭೆಯನ್ನು ಆಯೋಜಿಸಿದ್ರಿ. ಈ ಸಭೆಯನ್ನು ತುಂಬ ಯಶಸ್ವಿಯಾಗಿ ಎಲ್ಲರೂ ಸಾರ್ವಜನಿಕರು ಬಂದು ಅವರ ಕುಂದುಕೊರತೆಗಳನ್ನು ನೀಡಿ ಯಶಸ್ವಿಗೊಳಿಸಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡು ಗ್ರಾಮಸ್ಥರಾಗಿರ್ಬೋದು, ನಮ್ಮ ಸ್ನೇಹಿತರು ಆದರಣೆಯಾಗಲಿ, ನಮ್ಮ ಸರ್ವ ಸದಸ್ಯರಾಗಲಿ ಎಲ್ಲರೂ ಬಂದು ಅವರವರ ಸಮಸ್ಯೆಗಳನ್ನ ಸಾಕಷ್ಟು ಮನವಿ ಮಾಡಿದ್ರು. ಎಲ್ಲ ಚರ್ಚೆ ಇದರಿಂದ ತುಂಬ ಇದರಾಗಿ ಚೆನ್ನಾಗಿ ನಡೀತಿದ್ದು. ಇನ್ನೇನು ಬೇರೆ ಇದ್ದರೆ ಯಾವುದಾದ್ರೂ ಇದ್ದರೆ ಬಗೆಹರಿಸೋದಕ್ಕೆ ನಾವು ಸದಾ ಸಿದ್ಧ. ಆನೇಕಲ್ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯಿತಿ ಒಂದು ಬಹಳ ವಿಶೇಷವಾಗಿ 7 ಗ್ರಾಮಗಳ ಕುಂದುಕೊರತೆಗಳು, ಏನು ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ನೀಡಬೇಕಂತೇಳಿ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು. ಅದು ಬೆಸ್ಮನಹಳ್ಳಿ ಗ್ರಾಮದಲ್ಲಿ ಏನು 25-26ನೇ ಸಾಲಿನ ಗ್ರಾಮ ಸಭೆ ಬಹಳ ಯಶಸ್ವಿಯಾಗಿ ಆಗಿದೆ. ಮತ್ತು ಎಲ್ಲ ಇಲಾಖೆಗಳಿಂದ ರೆವಿನ್ಯೂ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಮತ್ತು ತಾಲೂಕ್ ಪಂಚಾಯತಿನಲ್ಲಿ ಇರ್ತಕ್ಕಂಥ ಎಲ್ಲ ಆಫೀಸರ್ಸ್ಗಳು ಸಹ ಇವತ್ತು ಈ ವೇದಿಕೆಗೆ ಬಂದಿದ್ದರು. ಎಲ್ಲ ಆಫೀಸರ್ಗಳು ಮತ್ತು ಬ್ಯಾಂಕಲ್ಲಿ ಸಹ ರೈತರಿಗೆ ಯಾವ ಥರ ಸಹಾಯಧನ ಸಿಗುತ್ತೆ, ಯಾವ ಥರ ನೀವು ಠೇವಣಿಗಳು ಮಾಡ್ಬೋದು, ಯಾವ ಥರ ಲೋನನ್ನು ಪಡ್ಕೋಬೋದು, ಹಸು ಸಾಕಣೆ ಮಾಡ್ಬೋದು, ಕೃಷಿ ಇಲಾಖೆಯಿಂದ ಸಿಕ್ಕತಕ್ಕಂಥ ಅನುಕೂಲಗಳನ್ನು ಮತ್ತು ಪಂಚಾಯತಿಯಲ್ಲಿ ಸಿಕ್ಕಂಥ ಅನುಕೂಲಗಳನ್ನೆಲ್ಲ ಬಹಳ ವಿಸ್ತಾರವಾಗಿ ಇವತ್ತು ನನ್ನ 7 ಗ್ರಾಮಸ್ಥರಿಗೆ ಸಾರ್ವಜನಿಕರಿಗೆ ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಆ ಅನುಕೂಲವನ್ನು ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ.